ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮುರಳಿ ಕೃಷ್ಣ ಲಾಗ್ಗೆ ಸ್ವಾಗತ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಹಾಗೆ ವಿಡಿಯೋನ ಇವತ್ತು ನೈಟ್ ಲಾಗ್ನ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ, ಯಾಕಂದರೆ ಇವತ್ತು 10 to 11 o'clock ವಿಡಿಯೋನ ನಾನು ಶೇರ್ ಮಾಡಿರೋದ್ರಿಂದ ವಿಡಿಯೋ ಪೂರ್ತಿ ನೋಡಿದರೆ ನಿಮಗೆ ಲಾಸ್ಟ್ ಅಂದರೆ ಮಧ್ಯಾಹ್ನ ನಾನು ಇಡ್ಲಿಗೆ ನಾಳೆ ಬೆಳಗ್ಗೆ ಟಿಫನಿಗೆ ನಾನು ಇಡ್ಲಿ ಹಾಕಿ ನೆನೆಸಿಟ್ಟಿದ್ದೆ. ಸೊ ಅದೀಗ ನೆನೆಬಿಟ್ಟಿದೆ. ಈಗ ನನಗೆ ಯಾಕಂದರೆ ಮನೆಯಲ್ಲಿ ಮಕ್ಕಳಿರೋದ್ರಿಂದ ನನಗೆ ಸ್ವಲ್ಪ ಬೇಗನೆ ರುಬ್ಬಿಟ್ಕೊಳ್ಳೋಕ್ಕಾಗಿರಲಿಲ್ಲ. ಈಗ ಮನೆ ಕೆಲಸ ಎಲ್ಲ ಇನ್ನೂ ಇದೆ. ಮಕ್ಕಳಿಗೆ ಊಟ ಮಾಡಿಸಿ ಮತ್ತು ಪಾಪುಗೆ ಸರಿ ತಿನ್ನಿಸಿ ಮತ್ತು ಅವನು ಕೂಡ ಮಕ್ಕಳಿಗೆ ಮಲಗಿಸೋಕ್ಕೆ ಲೇಟ್ ಆಯಿತು. ಹಾಗೆ ನಾನು ಕೂಡ ಮೊಬೈಲ್ ನೋಡ್ತಾ ಕೂತ್ಕೊಂಡೆ. ನನಗೆ ಟೈಮ್ ಹೋಗಿದೆ ಗೊತ್ತಾಗಿಲ್ಲ, 1/2 hour. ಸೊ ಈಗ 10 ಗಂಟೆ ಆಗಿದೆ. ನಾನು ಹಿಟ್ಟನ್ನ ರುಬ್ಬಿದ್ದೀನಿ. ಈಗ ರುಬ್ಬಿಟ್ಟು ಈಗ ಅದನ್ನು ಮಿಕ್ಸ್ ಮಾಡಿಡ್ತಾಯಿದ್ದೀನಿ. ಉಪ್ಪು ಮತ್ತು ಏನು ಹಾಕಿದ್ದೀನಪ್ಪ, ಅನ್ನ, ಉದ್ದಿನಬೇಳೆ ಮತ್ತು ಅಕ್ಕಿ. ಈಗ ಸ್ವಲ್ಪ ಸೋಡಾ ಪುಡಿ ಹಾಕಿಡ್ತಾಯಿದ್ದೀನಿ ಮತ್ತು ಹಿಟ್ಟು ಚೆನ್ನಾಗಿ ಉಬ್ಬಿ ಬರಲಿ ಅಂತೇಳಿ. ಸೊ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ. ಈಗ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿದ್ದೀನಿ. ಇವಾಗ ಮತ್ತೆ ನಾನು ನೈಟ್ ಊಟಕ್ಕಂತ ಹೇಳ್ಬಿಟ್ಟು ಬದನೆಕಾಯಿ ಮತ್ತು ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಹಂಗೆ ಚೆನ್ನಾಗಿ ಬೇಯಿಸ್ಬಿಟ್ಟು ಬಜ್ಜಿ ಮಾಡಿದ್ದೆ. ಅಂದರೆ ಹಾಲು ಬಜ್ಜಿ ಕ್ಯೂಸ್ಬಿಟ್ಟು ಅದಕ್ಕೆ ಹಾಲು ಹಾಕ್ಬಿಟ್ಟು ಲಾಸ್ಟಿಗೆ ಕಲಸಿದ್ದೆ. ಈರುಳ್ಳಿ ಹೆಚ್ಚಾಕಿದ್ದೆ, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತೇಳಿ. ಹಾಗೆ ಅದು ಸ್ವಲ್ಪ ಉಳ್ಕೊಂಬಿಟ್ಟಿದೆ ಇನ್ನೂ ಸ್ವಲ್ಪ. ಹಾಗಾಗಿ ನಾನು ನನಗೆ ಪ್ಲೇಟಲ್ಲಿ ಮುಚ್ಚಿಟ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿರ್ತಾಯಿದ್ದೀನಿ. ಮತ್ತು ಬಜ್ಜಿ ಎಷ್ಟೊಂದಿದೆ, ಯಾಕಂದರೆ ಬಿಸಾಕೋಕ್ಕೆ ಮನಸ್ಸಾಗಲಿಲ್ಲ. ಅದಕ್ಕೆ ನಾನು ಹಂಗೆ ಬೆಳಿಗ್ಗೆ ಮತ್ತೆ ಆಗುತ್ತೆ ಅಂತೇಳಿ ಬೆಳಿಗ್ಗೆ ಇಡ್ಲಿ ಚಟ್ನಿ ಮಾಡೋ ಪ್ಲಾನ್ ಇರೋದ್ರಿಂದ ಬಜ್ಜಿನ ವೇಸ್ಟ್ ಮಾಡೋದು ಬೇಡ, ಮತ್ತು ಮಧ್ಯಾಹ್ನಕ್ಕಾಗುತ್ತೆ ಅಂತೇಳಿ ಮಧ್ಯಾಹ್ನಕ್ಕಾಗುತ್ತೆ ಅಂತೇಳಿ ನಾನು ಮುಚ್ಚಿ ಎತ್ತಿಡ್ತಾಯಿದ್ದೀನಿ. ಹಾಗೆ ಇನ್ನೊಂದು ಕುಕ್ಕರ್ ಸ್ವಲ್ಪ ಅನ್ನ ಕೂಡ ಇತ್ತು. ಸ್ವಲ್ಪ ಅನ್ನ ಇರೋದ್ರಿಂದ ನಾನು ನನಗೆ ಸ್ವಲ್ಪ ಬೌಲಲ್ಲಿ ಹಾಕಿ ಎತ್ತಿಟ್ರೆ ಫ್ರಿಜ್ಜಲ್ಲಿ ನೆಕ್ಸ್ಟ್ ನಾನು ಮುದ್ದೆಗೆ ಅಥವಾ ಮತ್ತೇನಾದರೂ ಮುದ್ದೆಗೆ ಬಳಸ್ಕೊತೀನಿ. ಯಾಕಂದರೆ ಅನ್ನ ಇದ್ದರೆ ಬಿಸಾಡಲ್ಲ ನಾನು ಜಾಸ್ತಿ. ಫ್ರಿಜ್ಜಲ್ಲಿ ಹಂಗೆ ಎತ್ತಿಟ್ರೆ ನಾನು ಮುದ್ದೆ ಮಾಡಲಿಕ್ಕೆ ಬಳಸ್ಕೊಂಡ್ಬಿಡ್ತೀನಿ ಇನ್ಸ್ಟಂಟಾಗಿ. ಸೊ ಈಗ ನೋಡಿ ಅನ್ನ ಅಷ್ಟು ಉಳಿದಿದೆ. ನಾನು ಅದನ್ನೆಲ್ಲ ಎರಡು ಕೂಡ ಮುಚ್ಚಿಟ್ಟು ಈಗ ಫ್ರಿಜ್ಜಲ್ಲಿ ಎತ್ತಿಡ್ತಾಯಿದ್ದೀನಿ. ಹಾಗೆ ನನಗೆ ಒಂದು ಮುದ್ದೆ ಮಾಡ್ಕೊಂಡಿದ್ದೆ, ರಾಗಿ ಮುದ್ದೆ ಬಜ್ಜಿ ಚೆನ್ನಾಗಿರುತ್ತಲ್ವ ಕಾಂಬಿನೇಷನು. ಊಟ ಮಾಡ್ತೀನಿ. ಈಗ ಸ್ವಲ್ಪ ಅಷ್ಟು ಉಳಿದಿದ್ದು. ಮನೆಯಲ್ಲಿ ಮಿನಿ ಕೂಲರ್ ಇರೋದ್ರಿಂದ ನೈಟು ತುಂಬಾ ಸೆಕೆ ಇರೋದ್ರಿಂದ ನಾವು ಅದಕ್ಕೆ ಸ್ವಲ್ಪ ಐಸ್ ಕ್ಯೂಬ್ ಹಾಕಿ ಇಡ್ತೀವಿ, ನೀರು ತುಂಬಿಸ್ಬಿಟ್ಟು 25 ಲೀಟರ್ ತಂದಿದ್ದು. ಸೊ ಅದಕ್ಕೆ ನಾವು ನೀರು ಹಾಕ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಐಸ್ ಕ್ಯೂಬ್ ಹಾಕಿದರೆ ತುಂಬಾ ಕೂಲ್ ಬರುತ್ತೆ ಗಾಳಿ ಅಂತ ಹೇಳ್ಬಿಟ್ಟು ನಾನು ಐಸ್ ಕ್ಯೂಬ್ನ ಎತ್ತಿ ಕೊಟ್ಟೆ. ನಮ್ಮ ಹಸ್ಬೆಂಡ್ ಕೂಡ ಅದಕ್ಕೆ ನೀರು ತುಂಬಿಸ್ತಾ ಇದ್ದಾರೆ. ಮನೇಲಿ ಮಗಳು ಮಲಗಿದ್ದಾಳೆ. ಸೊ ಅವಳಿಗೆ ಇವಾಗ ಎದ್ದಾಳೋ ಮೂಮೆಂಟ್ ಇದೆ, ಯಾಕಂದರೆ ಅವಳು ಸೌಂಡ್ ಆದರೆ ಬೇಗ ಎದ್ಬಿಡ್ತಾಳೆ. ಈಗ ನೋಡಿ ಇದು ಕೂಲರು, ಈಗೆಲ್ಲ ಐಸ್ ಕ್ಯೂಬ್ ಹಾಕಿ ಇಡ್ತಾ ಇದ್ದಾರೆ ನೀರು ತುಂಬಿಸಿಟ್ಟು. ಈಗ ನಾನು ಮಧ್ಯಾಹ್ನನೇ ಬಟ್ಟೆ ಎತ್ತಿಟ್ಟಿದ್ದೆ. ಟೇಬಲ್ ಮೇಲೆ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಬಟ್ಟೆ ಎಲ್ಲ ಒಣಗಿತ್ತು. ತೊಗೊಂಡು ಬಂದಾಗೆ ಟೇಬಲ್ ಮೇಲೆ ಹಾಕಿದ್ದೆ. ಮಡ್ಚೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಅದಕ್ಕೆ ನಾನು ಯಾಕೆ ಈಗಲೇ ಎಲ್ಲ ಮಡಚಿಡ್ತಾ ಇದ್ದೀನಿ ಅಂದರೆ, ನಾಳೆ ಬೆಳಿಗ್ಗೆ ಶುಕ್ರವಾರ ಇರೋದ್ರಿಂದ ಬೆಳಿಗ್ಗೆ ಮತ್ತೆ ಎದ್ಬಿಟ್ರೆ ಮಗಳಿಗೆ ಅವಳಿಗೆ ನೋಡ್ಕೊಬೇಕಾಗುತ್ತೆ. ಮತ್ತು ಕಸ ಹೊಡೆಯೋದು, ಮತ್ತು ಮನೆ ಕ್ಲೀನ್ ಮಾಡೋದು, ಮತ್ತು ಟಿಫನ್ ಬೇರೆ ಮಾಡೋದು, ಮತ್ತು ಅವಳವು ಬಟ್ಟೆ ಇರ್ತವೆ ವಾಶ್ ಮಾಡೋವು. ಸೊ ನನಗೆ ಟೈಮ್ ಸಿಗೋಲ್ಲ ಅಂತ ಹೇಳ್ಬಿಟ್ಟು ನಾನು ಇವಾಗಲೇ ಎಲ್ಲ ಮಡಚಿಟ್ರೆ ಮತ್ತು ನಾಳೆ ಬೆಳಿಗ್ಗೆ ಎದ್ಬಿಟ್ಟು ಎಲ್ಲ ಕ್ಲೀನಾಗಿ ವಾರ್ಡ್ರೋಬಲ್ಲಿ ಜೋಡಿಸ್ಕೊತೀನಿ. ಬೇಗನೆ ಕೆಲಸ ಆಗುತ್ತೆ ಅಂತೇಳಿ ನಾನು ಈಗಲೇ ಒಂದು 1/2 hour ಲೇಟ್ ಆದರೂ ಪರವಾಗಿಲ್ಲ ಅಂತೇಳಿ ಎಲ್ಲ ಮಡಚಿಟ್ಟು ಮಲ್ಕೊತೀನಿ.
ನಾನು ಬಟ್ಟೆನೇ ಮಡಚಿಡ್ಬೇಕಾದ್ರೆ ಮುಗಿಯೋ ಅಷ್ಟರಲ್ಲೇ ಮಗಳು ಕೂಡ ಇದ್ಲು. ಸೊ ನಮ್ಮ ಹಸ್ಬೆಂಡ್ ಕರ್ಕೊಬಂದು ಕೊಟ್ಟರು ಅವಳಿಗೆ. ಅವಳು ನೈಟ್ ನಿದ್ದೆ ಇಲ್ಲದ್ರಿಂದ ಅವಳಿಗೆ ಯಾವುದು ಬಟ್ಟೆ ಮಡ್ಚೋಕ್ಕೂ ಬಿಡಲಿಲ್ಲ, ಕರ್ಕೊಂಡೋಗಿ ಮತ್ತೆ ಮಲಗಿಸ್ದೆ. ಸೊ ಈಗ ಬಟ್ಟೆ ಆಲ್ಮೋಸ್ಟ್ ಎಲ್ಲ ಮಡ್ಚೋದಾಗಿದೆ. ವಿಡಿಯೋನ ನಾನು ಶೇರ್ ಮಾಡ್ಕೊಂಡಿಲ್ಲ, ನನ್ನ ಮಗಳು ಕರ್ಕೊಬಂದಿದ್ದ ವಿಡಿಯೋನು ನಾನದು ಕ್ಲಿಪ್ನ ಆ್ಯಡ್ ಮಾಡಲಿಲ್ಲ. ಸೊ ಈಗ ಇವತ್ತಿನ ವಿಡಿಯೋನ ಎಂಡ್ ಮಾಡಿ ಒಂದು ಬಕೆಟ್ ಬಟ್ಟೆ ನಾನು ವಾಷಿಂಗ್ ಮಿಷಿನ್ಗೆ ಹಾಕಿ ಒಣಗಾಕಿದ್ದು. ನೋಡಿ ಎಷ್ಟೊಂದು ಬಟ್ಟೆ ಇದ್ದಾವೆ, ನೋಡಿ ಬಟ್ಟೆ ಎಲ್ಲ ಎಷ್ಟೊಂದು ಮಡ್ಚಿಟ್ಟಿದ್ದೀನಿ. ಟೈಮ್ 11 ಆಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.